ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಶುಕ್ರವಾರ ವ್ಲಾಗ್ ಆಗಿರುತ್ತೆ. ಇದು ಇವಾಗ ಶುರು ಮಾಡ್ಕೊಳ್ತಾ ಇದ್ದೀನಿ. ಸೊ ಬೆಳಗ್ಗೆ ಸ್ವಲ್ಪ ಟಿಫಿನ್ಗೆ ರಾಗಿ ಮುದ್ದೆ, ತೋಟದಲ್ಲಿ ಬಿಟ್ಟಿರೋ ಪಲ್ಯ ಎಲ್ಲ ಯೂಸ್ ಮಾಡಿಕೊಂಡು ಸಾಂಬಾರು ಮಾಡಿದೆ. ರಾಗಿ ಮುದ್ದೆ ಸಾಂಬಾರು, ಮತ್ತು ಮಧ್ಯಾಹ್ನ ಲಂಚ್ಗೆ ಪುಳಿಯೋಗರೆ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೂ ಕೂಡ ಅದನ್ನೇ ಲಂಚ್ಗೆ ಹಾಕಿ ಕಳಿಸಿದ್ದೀನಿ. ಮಕ್ಕಳಿಗೆ ನಾವು ಲಂಚ್ನ ರೆಡಿ ಮಾಡುವಾಗ ಸ್ವಲ್ಪ ಕೇರ್ಫುಲ್ಲಾಗಿ ಇರಬೇಕಲ್ವ, ಅದಕ್ಕೋಸ್ಕರ ಮಕ್ಕಳಿಗೆ ಅವನಿಗೆ ರಾಗಿ ಮುದ್ದೆಯನ್ನು ಜಸ್ಟ್ ಸಣ್ಣ ಸಣ್ಣ ಬಾಲ್ಸ್ ಥರ ಮಾಡಿಬಿಟ್ಟು ಅದನ್ನು ನಾನು ಹಾಕಿ ಕಳಿಸಿದ್ದೀನಿ. ರಾಗಿ ಮುದ್ದೆಯನ್ನೇ ದೊಡ್ಡದಾಗಿ ಇಟ್ಕೊಳ್ಸೋದಕ್ಕಾಗೋದಿಲ್ಲ ಅಲ್ವಾ ಲಂಚಲ್ಲಿ, ಅದಕ್ಕೋಸ್ಕರ ಹೆಲ್ದಿ ಆಗಿರೋದು ಅದರಲ್ಲೂ ಕೂಡ. ಸೊ ಬೆಳಗ್ಗೆ ಕೂಡ ಸ್ವಲ್ಪ ತಿಂದ ಅವನು. ಸ್ವಲ್ಪ ಹಾಗೆ ಉಪ್ಪಿಟ್ಟು ಕೂಡ ಮಾಡಿದ್ದೆ, ಉಪ್ಪಿಟ್ಟು ಕೂಡ ತಿನ್ಕೊಂಡ. ಸಣ್ಣ ರವಾದ ಉಪ್ಪಿಟ್ಟು. ಆ್ಯಕ್ಚುಲಿ ಸಮನಿಗೆ ಸ್ವಲ್ಪ ಹುಷಾರಿಲ್ಲ ಅವಳಿಗೆ. ನಿನ್ನೆ ಎಲ್ಲ ಫುಲ್ ಡೇ ನನ್ನ ಜೊತೆನೇ ಇದ್ಲು, ಎಲ್ಲೂ ಹೊರಗಡೆ ಹೋಗಿರಲಿಲ್ಲ. ನಾನು ಏನು ಕೆಲಸ ಮಾಡ್ತೀನಿ ಅದರಲ್ಲೆಲ್ಲ ಅವಳು ಬರ್ತಾಯಿದ್ಲು. ಕೆಲವೊಂದಿಷ್ಟು ನೀರಲ್ಲಿ ನಾನು ಬಟ್ಟೆ ತೊಳೆಯೋದಾಗಿರ್ಬೋದು, ಪಾತ್ರೆ ತೊಳೆಯೋದಾಗಿರ್ಬೋದು, ಇಂಥ ಕೆಲಸ ಮಾಡುವಾಗ ಅವಳು ಕೂಡ ನನ್ನ ಜೊತೆ ಬಂದು ಕೈ ಜೋಡಿಸಿ, ಅದರಲ್ಲಿ ಅವಳಿಗೆ ಏನು ಅಂತಂದರೆ ಸೋಪನ್ನು ನೊರೆ ಮಾಡಿಕೊಂಡು ಕೈಯೆಲ್ಲ ನೊರೆ ಮಾಡ್ಕೊಳ್ಳೋದು, ಅದೊಂದು ಆಟ ಮಕ್ಕಳಿಗೆ ಅಲ್ವಾ. ಸೊ ನಾವು ಕೂಡ ಅದನ್ನು ಮಾಡಿ ಬಂದಿದ್ದೀವಿ. ಇವಾಗ ಅವಳಿಗೂ ಕೂಡ ಅದು ಆಟ. ಸೊ ಹ್ಯಾಂಡ್ ವಾಶ್ ಹಾಕ್ಕೊಳ್ಳೋದು, ಕೈಯೆಲ್ಲ ನೊರೆ ಮಾಡ್ಕೊಳ್ಳೋದು, ಆಟ ಆಡೋದು, ಈ ರೀತಿ ಮಾಡಿಕೊಂಡು ಅದ್ರ ಜೊತೆಗೇ ಸ್ವಲ್ಪ ಹೊರಗಡೆ ತಣ್ಣಗೆ ಗಾಳಿ ಬೀಸ್ತಾ ಇತ್ತು. ಅದ್ರ ಜೊತೆ ಏನು ಮಾಡ್ತಾಯಿದ್ಲು, ಆ ನೀರನ್ನೇ ತೊಗೊಂಡು ನನಗೂ ಸ್ವಲ್ಪ ಚಿಮುಕ್ಸೋದು, ಉಗ್ಗೋದು, ತಾನು ತನ್ನ ಮೈಯೆಲ್ಲ ಹಾಕ್ಕೊಳ್ಳೋದು, ಈ ರೀತಿ ಮಾಡಿ ಡ್ರೆಸ್ ಎಲ್ಲ ಒದ್ದೆ ಮಾಡಿಕೊಂಡು, ಸ್ವಲ್ಪ ಅವಳಿಗೆ ಶೀತ ಆದಾಗ ಆಗಿಬಿಟ್ಟಿದೆ. ಶೀತ ಆಗಿದ್ದಕ್ಕೆ ಅವಳು ತಲೆನೋವು ಅಂತ ಹೇಳ್ಬಿಟ್ಟು ಆಳ್ತಾ ಇದ್ಲು, ಊಟನೇ ಮಾಡಿರಲಿಲ್ಲ. ಹಾಗಾಗಿ ಅವಳಿಗೆ ಉಪ್ಪಿಟ್ಟು ಅಂತ ಮಾಡಿದೆ, ಅದು ಕೂಡ ತಿನ್ನಲಿಲ್ಲ. ಇವಾಗ ಸ್ವಲ್ಪ ಮಲಗಿ ಎದ್ಲು, ತಲೆನೋಯ್ತಾ ಇದೆ ಅಂತ ಹೇಳಿ ತಲೆ ಒತ್ತಬೇಕು ಅಂತಿದ್ಲು. ತಲೆ ಒತ್ತಿಸಿ ಮಲಗಿಸಿದ್ದೆ. 1 ಅವರ್ ಸ್ವಲ್ಪ ಮಲಗಿ ಅದ್ರ ಜೊತೆ ಸ್ವಲ್ಪ ಸಿರಪ್ ಹಾಕಿತ್ತು. ಹಾಗಾಗಿ ಮಲಗಿ ಎದ್ದಿದ್ದ ನಂತರ ಇಷ್ಟಪಟ್ಟು ರಾಗಿ ಮುದ್ದೆ ಇಷ್ಟ ಆಗುತ್ತೆ ಅವಳಿಗೆ, ಇಷ್ಟಪಟ್ಟು ರಾಗಿ ಮುದ್ದೆ ತಿನ್ಕೊಂಡು ಹೋದ್ಲು. ಅವಳು ಕೂಡ ಅಜ್ಜಿ ಮನೆಗೆ ಹೋಗ್ಬೇಕು, ಮತ್ತೆ ಹುಷಾರಿಲ್ಲಮ್ಮ ಬೇಡ ಹೋಗಬೇಡ ಅಂದರೆ ಹೋದ್ಲು. ನಿನ್ನೆ ಹೋಗು ಅಂತಂದರೆ ಹೋಗಿರಲಿಲ್ಲ, ಯಾಕೋ ಏನು ತಿಳಿಯೋದಿತ್ತೋ ಏನೋ, ಮೂಡಿ ಒಂಥರ. ನಿನ್ನೆ ಹೋಗಲಿಲ್ಲ, ಇಲ್ಲೇ ಇರ್ತೀನಿ ಅಮ್ಮನ ಜೊತೆ ಅಂತ ಇದ್ದು ಈ ಥರ ಕಿತಾಪತಿ ಮಾಡಿಕೊಂಡು ನೀರೆಲ್ಲ ಆಡಿಕೊಂಡು ಜ್ವರ ಬರೆಸ್ಕೊಂಡು. ಸೊ ಹಾಗಾಗಿ ಅವಳಿಗೆ ಮುದ್ದೆ ಇವಾಗ ತಿನ್ಕೊಂಡು ಹೋದ್ಲು. ಸಾತು ಕೂಡ ಅದು ಉಪ್ಪಿಟ್ಟು ತಿಂದು ಸ್ವಲ್ಪ ಮುದ್ದೆ ತಿಂದ. ಅವನಿಗೆ ಮುದ್ದೆ ಇಷ್ಟ ಆಗಲ್ಲ ಯಾಕೋ. ಹಾಗಾಗಿ ನೋಡೋಣ ಅಂತ ಸ್ವಲ್ಪ ಗೋಲಿ ಥರ ಬಾಲ್ಸ್ ಮಾಡಿ ಹಾಕಿದ್ದೀನಿ ಲಂಚ್ಗೆ. ಮಕ್ಕಳಿಗೆ ಯಾವಾಗಲೂ ಲಂಚ್ನ ನಾವು ಆ ಥರ ಸ್ವಲ್ಪ ಸ್ಪೂನ್ ಫೀಡ್ ಅನ್ನೋ ಥರ ಅಲ್ಲ, ಜಸ್ಟ್ ಅವ್ರಿಗೆ ಈಸಿ ಆಗೋ ಥರ, ಸ್ವಲ್ಪ ಹೆಲ್ಪ್ಫುಲ್ ಆಗೋ ಥರ. ಲಂಚ್ ಟೈಮ್ ಅಂತಂದರೆ ಶಾರ್ಟ್ ಇರುತ್ತೆ, ಮಕ್ಕಳಿಗೆ ಬೇಗ ಬೇಗ ಊಟ ಮಾಡಲಿಕ್ಕಾಗಲ್ಲ, ಅವಸರದಲ್ಲಿ ಊಟ ಮಾಡಲಿಕ್ಕೆ ಹೋಗಿ ಕಷ್ಟ ಆಗಬಾರ್ದು ಅನ್ನೋ ಕಾರಣಕ್ಕೆ ಜಸ್ಟ್ ನಾನು ಆ ರೀತಿ ಅವನಿಗೆ ಸಿಂಪಲ್ ಆಗಿರೋ ಫುಡ್ಡನ್ನು ರೆಡಿ ಮಾಡಿಕೊಟ್ಬಿಡ್ತೀನಿ, ಅವನಿಗೆ ತಿನ್ನೋದಕ್ಕೆ ಈಸಿ ಆಗೋ ಥರ ನೋಡಿಕೊಂಡು. ಸೊ ಆ ರೀತಿ ಮಾಡಿ ಕೊಟ್ಟಿದ್ದೀನಿ ಅವನಿಗೆ. ಅದರಲ್ಲೂ ಅವನಿಗೆ ಸ್ವಲ್ಪ ಲಂಚ್ಗೆ ಅಂತೇಳ್ಬಿಟ್ಟು ನಾವು ಸ್ಪೂನ್ ಇಟ್ಟಿಲ್ಲ ಅಂತಂದರೆ ಅವ್ನಿಗೇನು ಅನ್ಕಂಫರ್ಟ್ ಫೀಲ್ ಮಾಡ್ಕೊತಾನೆ ಏನೋ, ಸ್ಪೂನ್ ಕಂಪಲ್ಸರಿ ಬೇಕು ಅಂತ ಹೇಳ್ತಾನೆ. ಇವಾಗ ಮುದ್ದೆ ಅಂದರೆ ಕೈಯಿಂದ ತಿನ್ನೋದು ಅಂದರೆ ಕಷ್ಟ ಆಗುತ್ತಲ್ವ. ಸೊ ಅದ್ರ ಬಗ್ಗೆ ನಾನು ಒಂದಿನ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ಕೈಯಿಂದ ತಿನ್ನೋದು ಕೂಡ ತುಂಬಾ ಮಹತ್ವ ಇದೆ. ಇದನ್ನು ನಾನು ತುಂಬ ದಿನಗಳಿಂದ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ. ನನ್ನ ಎಕ್ಸ್ಪೀರಿಯೆನ್ಸ್ ಕೂಡ ಕೆಲವೊಂದಿಷ್ಟು ಮೊನ್ನೆ ರೀಸೆಂಟ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದೆ ಒಂದು ವಿಷಯದಲ್ಲಿ. ಹಾಗಾಗಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಕೂಡ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ನಮ್ಮ ಒಂದು ಸಂಪ್ರದಾಯದ ಪ್ರಕಾರ, ಒಂದು ಹಿರಿಯರು ಹಾಕ್ಕೊಟ್ಟಿರುವಂಥ ಒಂದು ಸಂಸ್ಕಾರದ ಪ್ರಕಾರ ಕೈಯಿಂದ ತಿನ್ನೋದು ಎಷ್ಟು ಮಹತ್ವ ಇದೆ, ಎಷ್ಟು ಅದರಿಂದ ಯೂಸ್ಫುಲ್ ಇದೆ ಅನ್ನೋದ್ರ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಟೈಮ್ ಸಿಕ್ಕರೆ ಇನ್ನೊಂದು ದಿನ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಕಂಪ್ಲೀಟ್ ಲಾಗ್ ಅದನ್ನೇ ಮಾಡಿಬಿಡ್ತೀನಿ, ಯಾಕಂತಂದರೆ ತುಂಬ ಹೇಳೋದಿದೆ ಆ ವಿಷಯದಲ್ಲಿ. ಹಾಗಾಗಿ ಅಂದ್ಕೊಂಡಿದ್ದೀನಿ ಕೆಲವೊಂದಿಷ್ಟು ಚೇಂಜಸ್ ನಮ್ಮ ಜೀವನದಲ್ಲಿ ಬದಲಾವಣೆ ತುಂಬ ಬೇಕು ಅಂತ ಅನಿಸುತ್ತಲ್ವ. ಹಾಗಾಗಿ ಬೇರೆ ಬೇರೆ ಥರ ಪ್ಲ್ಯಾನ್ ಮಾಡಿ ವಿಡಿಯೋಸ್ನ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೋಸ್ಕರ. ಕೆಲವೊಂದಿಷ್ಟು ಅಂಥ ಹಿರಿಯರು ನನಗೆ ಹಾಕ್ಕೊಟ್ಟಿರುವಂಥ ಮಾಹಿತಿಗಳಲ್ಲಿ ಕೆಲವೊಂದು ನಿಮಗೆ ಗೊತ್ತಿರೋದು ಇರುತ್ತೆ, ಗೊತ್ತಿಲ್ಲದೆ ಇರೋದಿರುತ್ತೆ. ಅಂಥದ್ರಲ್ಲಿ ನನಗೆ ತುಂಬ ಇಂಟ್ರೆಸ್ಟ್. ಒಂಥರ ಹಿರಿಯರು ಹೇಳಿರೋ ಮಾತುಗಳನ್ನು ಸಮ್ಟೈಮ್ಸ್ ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಅವ್ರು ಹೇಳಿರೋದು ಎಷ್ಟು ನಿಜ ಅಂತ ಅನಿಸುತ್ತೆ ಅನ್ನೋದು ಕೂಡ. ಸೊ ಆ ಥರ ಎಕ್ಸ್ಪೀರಿಯೆನ್ಸ್ ನಿಮಗೂ ಯಾವುದಾದ್ರೂ ಆಗಿದ್ದರೆ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನಾನು ಆ ವಿಡಿಯೋಸ್ನು ಕೂಡ ನೆಕ್ಸ್ಟ್ ದಿನಗಳಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ ವ್ಲಾಗ್ಸ್ಗಳಲ್ಲಿ, ಆವಾಗ ಗೊತ್ತಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಬನ್ನಿ, ಇವತ್ತು ಇನ್ನೊಂದಿಷ್ಟು ಇನ್ಫಾರ್ಮೇಷನ್ ಇತ್ತು. ಜಸ್ಟು ಅದನ್ನು ನನಗೆ ಕೆಲವೊಂದಿಷ್ಟು ಗೊತ್ತಿತ್ತು, ಕೆಲವೊಂದಿಷ್ಟು ಗೊತ್ತಿರಲಿಲ್ಲ. ಈಗ ಗೊತ್ತಿದ್ದ ನಂತರ ಚೇಂಜಸ್ನ ಮಾಡ್ಕೊಳ್ಳೋದು
ನನಗೆ ಸರಿ ಅಂತ ಅನಿಸಿದ್ದನ್ನು ನಾನು ಮಾಡ್ಕೊಳ್ತೀನಿ ಚೇಂಜಸ್ನ. ಸೊ ಹಾಗಾಗಿ ಅದು ಕೂಡ ಏನು ಅಂತಂದರೆ ನಮ್ಮ ನಂಬಿಕೆ, ಅದು ಯಾರೋ ಹೇಳಿದ್ದಾರೆ ಮಾಡಿದ್ದಾರೆ ಅಂತ ಚೇಂಜಸ್ ಮಾಡ್ಕೊಳ್ಳೋದಲ್ಲ. ಅದರಲ್ಲಿ ನಮಗೆ ನಂಬಿಕೆ ಇದೆ, ಅದ್ರ ಜೊತೆ ಅದು ಸರಿ ಅಂತ ಅನಿಸಿದರೆ ಚೇಂಜ್ ಮಾಡ್ಕೊಳ್ಳೋದೇನು ತಪ್ಪಲ್ಲ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಬನ್ನಿ ಇವಾಗ ಕೆಲವೊಂದಿಷ್ಟು ಚೇಂಜಸ್ನ ಏನು ಮಾಡಿಕೊಂಡೆ, ಹಾಗೆ ಅದರಿಂದ ಏನಿಲ್ಲ ಏನು ನನಗೆ ಗೊತ್ತಾಯಿತು, ಇದನ್ನು ನಾನು ಬೇರೆ ಕಡೆಯಿಂದ ಕೇಳಿಕೊಂಡು ಚೇಂಜಸ್ನ ಮಾಡ್ಕೊಳ್ತಿದ್ದೀನಿ ಅಂತಂದರೆ ಅದರಿಂದ ಏನೋ ಒಂದು ಉದ್ದೇಶ ಇರುತ್ತೆ ಅಲ್ವಾ, ಅವ್ರು ಹೇಳಿರೋದಕ್ಕೂ ಕೂಡ. ಸೊ ಹಾಗಾಗಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೇನೂ ಇರ್ಬೋದು. ಅದಕ್ಕೆ ಗೊತ್ತಿಲ್ಲದೆ ಇರೋರಿಗೂ ಕೂಡ ಯೂಸ್ಫುಲ್ ಆಗುತ್ತೆ. ನಂತರ ಅವರು ನೀವು ಕೂಡ ಇಷ್ಟಪಡೋರಾಗಿದ್ದರೆ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಅಷ್ಟೇ. ಬನ್ನಿ ಇವಾಗ ನಾನು ಅದನ್ನು ತೋರಿಸ್ಬಿಡ್ತೀನಿ ನಿಮಗೆ. ಇಲ್ಲಿ ನೋಡಿ, ಉಪ್ಪಿನ ಡಬ್ಬಗಳನ್ನು, ಉಪ್ಪನ್ನು ಯಾವತ್ತಿಗೂ ಕೂಡ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿಡಬಾರ್ದಂತೆ. ಸೊ ಅದಕ್ಕೆ ಅಂತ ಅದನ್ನು ಆಲ್ರೆಡಿ ನನಗೆ ಗೊತ್ತಾಯಿತು. ಇದನ್ನು ನಾನು ಚೇಂಜ್ ಮಾಡಿಬಿಟ್ಟು, ಪ್ಲಾಸ್ಟಿಕ್ ಡಬ್ಬದಲ್ಲೇ ಮೊದಲು ಯೂಸ್ ಮಾಡ್ತಾ ಇದ್ದಿದ್ದು, ಚೇಂಜ್ ಮಾಡಿ 1 ವರ್ಷ ಆಯಿತು. ನಾನು ಇದನ್ನು 1 ವರ್ಷ ಅಲ್ಲ, ತುಂಬಾ ದಿನಗಳಾಯಿತು. ನಾನು ಇನ್ನೂ ಹಳೆ ಮನೆಯಲ್ಲೇ ಇದ್ವಿ, ಆವಾಗೇ ಚೇಂಜ್ ಮಾಡ್ಕೊಂಡಿದ್ದೀನಿ. ಗಾಜಿನ ಡಬ್ಬದಲ್ಲೇ ಹಾಕಿಟ್ಕೊಂಡಿದ್ದೀನಿ. ಅಥವಾ ಗಾಜಿನ ಡಬ್ಬ ನಿಮಗೆ ಸಾಧ್ಯವಾಗಿಲ್ಲ ಅಂದರೆ ಈ ರೀತಿ ಭರಣಿಗಳಲ್ಲಿ ಕೂಡ ಹಾಕಿಟ್ಕೊಳ್ಬೋದು. ಸೊ ಹಾಗಾಗಿ ಗಾಜಿನ ಭರಣಿನ ಅಥವಾ ಈ ಥರ ಸಿರಾಮಿಕ್ ಭರಣಿಗಳನ್ನು ಕೂಡ ಯೂಸ್ ಮಾಡ್ಕೊಳ್ಬೋದು. ಸೊ ಇದನ್ನು ಕೂಡ ನಾನು ಲಾಸ್ಟ್ ಇಯರ್ ನಮ್ಮೂರ ಜಾತ್ರೆನಲ್ಲಿ ತೊಗೊಂಡೆ. 1 ಇಯರ್ ಆಗ್ತಾ ಬಂತು ನೆಕ್ಸ್ಟ್ ಮಂತ್ಗೆ. ಸೊ ಈ ಥರ 2 ಪುಟಾಣಿ ತೊಗೊಂಡಿದ್ದೆ. ಇವಾಗ ನಾನು ಮೊನ್ನೆ ಒಂದು ಪಿಂಕ್ ಸಾಲ್ಟ್ ಕೂಡ ತೊಗೊಂಡೆ. ಫಸ್ಟು ನಾನು ಈ ರೀತಿ 2 ಜಾಡಿ ತೊಗೊಂಡೆ. 2 ಜಾಡಿನಲ್ಲಿ ಒಂದಕ್ಕೆ ಉಪ್ಪಿನಕಾಯಿ ಹಾಕಿಟ್ಟಿದ್ದೆ. ಒಂದರಲ್ಲಿ ಈ ರೀತಿ ನೋಡಿ, ಇದರಲ್ಲಿ ಒಂದರಲ್ಲಿ ಉಪ್ಪಿನಕಾಯಿ ಹಾಕಿಟ್ಕೊಂಡೆ. ಉಪ್ಪಿನಕಾಯಿ ಹಾಕಿಟ್ಕೊಂಡ್ರೆ ಏನಾಯಿತು, ಅದು ಈ ರೀತಿ ಓಪನ್ ಇದೆ ಅಲ್ವಾ, ಗಾಳಿ ಆಡೋದ್ರಿಂದ ಡ್ರೈ ಆಗ್ತಾ ಬಂತು ಉಪ್ಪಿನಕಾಯಿ. ಅದು ಒಂದು ಸ್ವಲ್ಪ ಡ್ರೈ ಆದರೆ ಚೆನ್ನಾಗಿರಲ್ಲ, ತಿನ್ನೋದಕ್ಕೆ ಫ್ರೆಶ್ ಅಂತ ಅನಿಸೋದಿಲ್ಲ. ಅದಕ್ಕೆ ಅದನ್ನು ನಾನು ತೆಗೆದುಬಿಟ್ಟು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಆದರೆ ಇದನ್ನು ಹಿಂದಕ್ಕೆ ಇಟ್ಬಿಟ್ಟಿದ್ದೆ. ಒಂದನ್ನು ಮಾತ್ರ ಯೂಸ್ ಮಾಡ್ಕೊಳ್ತಾ ಇದ್ದೆ. ಇದಕ್ಕೆ ಮಾತ್ರ ಕ್ರಿಸ್ಟಲ್ ಸಾಲ್ಟ್ ಹಾಕ್ಕೊಂಡಿದ್ದೆ, ಅಂದರೆ ಹರಳುಪ್ಪನ್ನ ಹಾಕಿಟ್ಕೊಂಡಿದ್ದೆ. ಇದರಲ್ಲಿ ಪೌಡರ್ ಸಾಲ್ಟ್ ಹಾಕ್ಕೊಂಡಿದ್ದೆ. ಇವತ್ತು ನಾನು ಪಿಂಕ್ ಸಾಲ್ಟ್ ಕೂಡ ಪ್ಲೇಸ್ ಮಾಡಬೇಕಿತ್ತಲ್ವ, ಅದನ್ನು ಕೂಡ ಫಿಲ್ ಮಾಡ್ಕೊಳ್ಬೇಕಿತ್ತು. ಅದಕ್ಕೋಸ್ಕರ ಇದನ್ನು ನಾನು ತೆಗೆದು ಇವತ್ತು ಕ್ಲೀನ್ ಮಾಡೋಣ ಅಂತ ತೆಗೆದಿಟ್ಕೊಂಡೆ. ಅದ್ರ ಜೊತೆ ಹೀಗೆ ನೋಡ್ತಾ ಇದ್ದೆ, ಉಪ್ಪನ್ನು ನಾವು ಜಾಡಿನಲ್ಲಿ ಇಟ್ಕೊಳ್ಳೋದು, ಗಾಜಿನ ಡಬ್ಬದಲ್ಲಿ ಹಾಕಿಟ್ಕೊಳ್ಳೋದು, ಅದರಿಂದ ಏನು ಯೂಸು ಅಂತ ನೋಡ್ತಾ ಇದ್ದೆ. ಆವಾಗ ನನಗೆ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ತಿಳ್ಕೊಂಡಿರೋದನ್ನು ಈಗ ಚೇಂಜಸ್ ಮಾಡ್ಕೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಇಷ್ಟು ದಿನ ನನಗೆ ಇದು ಕೂಡ ಇಷ್ಟ ಆಗಿತ್ತು, ಇದನ್ನು ಚೇಂಜ್ ಮಾಡಲಿಕ್ಕೆ ಇಷ್ಟ ಇರಲಿಲ್ಲ. ಇದು ತೊಗೊಂಡ್ರೆ ಇದರಲ್ಲಿ ಒಂದು ಕ್ರಿಸ್ಟಲ್ ಸಾಲ್ಟು, ಒಂದರಲ್ಲಿ ಪೌಡರ್ ಸಾಲ್ಟ್ ಹಾಕಿಟ್ಕೊಳ್ಬೇಕು ಅಂತಂದ್ರೂ ಕೂಡ ಇಷ್ಟ ಆಗಲಿಲ್ಲ. ಅದಕ್ಕೋಸ್ಕರ ಇದನ್ನು ಹಿಂದೆನೇ ಇಟ್ಟಿದ್ದೆ. ಇವಾಗ ಕ್ಲೀನ್ ಮಾಡಿಕೊಂಡು ಪಿಂಕ್ ಸಾಲ್ಟನ್ನು ಫಿಲ್ ಮಾಡಿ ಇಟ್ಕೊಳ್ಬೇಕು ಅಂತ ಅಂದ್ಕೊಂಡು ತಗೊಂಡಿಟ್ಕೊಂಡೆ. ಬಟ್ ಯಾವಾಗಲೂ ಕೂಡ ನೀವು ಆಲ್ಮೋಸ್ಟ್ ನನ್ನ ಲಾಗ್ಸಲ್ಲಿ ನೋಡಿರ್ಬೋದು, ಇಲ್ಲಿ ನಾನು ಕಾಫಿ ಪೌಡರು, ಟೀ ಪೌಡರು, ಶುಗರ್ ಪೌಡರು ಇಷ್ಟನ್ನು ಇಟ್ಕೊಂಡಿದ್ದೀನಲ್ವ, ಯಾವಾಗಲೂ ಶುಗರ್ ಪಕ್ಕದಲ್ಲಿ ಉಪ್ಪನ್ನು ಇಟ್ಕೋಬಾರ್ದಂತೆ. ಸೊ ಈ ಉಪ್ಪನ್ನು ಇಟ್ಕೋಬಾರ್ದು, ಯಾವುದೇ ಉಪ್ಪು ಆಗಿರ್ಬೋದು ಇಟ್ಕೋಬಾರ್ದು. ಅದಕ್ಕೋಸ್ಕರ ನಾನು ಇವಿಷ್ಟು ಮಧ್ಯದಲ್ಲಿನೇ ನಾನು ಈ ಉಪ್ಪಿನ ಜಾಡಿಯನ್ನು ಕೂಡ ಇಟ್ಕೊಂಡಿದ್ದೆ. ಪ್ಲೇಸ್ ಮಾಡಿದರೆ ಅದು ಸೇಫ್ಟಿ ಆಗಿರುತ್ತೆ. ಗಾಜಿನ ಡಬ್ಬ ಬೇರೆ ಅಲ್ವಾ, ಮಕ್ಕಳು ಕೆಳಗಡೆ ಇಟ್ಬಿಟ್ರೆ ಅವರು ಉಪ್ಪು ಬೇಕು ಅಂದರೆ ತೊಗೊಳ್ತಾ ಇರ್ತಾರೆ, ಅವರು ಹೊಡೆದಾಕ್ಬೋದು ಅಥವಾ ನಮ್ಮದೇ ಕೈ ಏನಾದರೂ ತಾಕಿ ಹೊಡೆದೋಗ್ಬೋದು ಅಂತ ಮಿಡಲಲ್ಲಿ ಪ್ಲೇಸ್ ಮಾಡಿ ಇಟ್ಕೊಂಡಿದ್ದೆ. ಬಟ್ ಅದು ಯಾವತ್ತಿಗೂ ಕೂಡ ಸಕ್ಕರೆ ಮತ್ತು ಉಪ್ಪು ಎರಡನ್ನೂ ಕೂಡ ಒಂದೇ ಪಕ್ಕದಲ್ಲಿ ಇಟ್ಕೋಬಾರ್ದಂತೆ. ಸೊ ಬೆಲ್ಲ ಮತ್ತು ಸಕ್ಕರೆಯನ್ನು ಯಾವಾಗಲೂ ಜೊತೆಯಲ್ಲೇ ಅಂದರೆ ಪಕ್ಕದಲ್ಲೇ ಇಟ್ಕೊಳ್ಬೇಕಂತೆ. ಅದು ಮನೆಯ ಒಂದು ಯಶಸ್ಸಿಗೆ, ಏಳಿಗೆಗೆ ಒಳ್ಳೆ ಪಾಸಿಟಿವ್ ಎನರ್ಜಿ ಕೊಡೋದಾಗಿರ್ಬೋದು, ಏನೇ ಆಗಿರ್ಬೋದು, ಮನೆಗೆ ಒಳಿತನ್ನು ತರೋ ಅಂಥದ್ದು ಇವೆರಡು ಪಕ್ಕದಲ್ಲಿ ಇರೋದ್ರಿಂದ ಒಳ್ಳೆಯದು ಅಂತ ಹೇಳಿದರು. ಸೊ ಅದ್ರ ಜೊತೆ ಉಪ್ಪನ್ನು ಬೇರೆ ಕಡೆನೇ ಸಪ್ರೇಟಾಗಿ ಇಟ್ಕೊಳ್ಬೇಕು. ಅದರಲ್ಲೂ ಕೂಡ ಈ ರೀತಿ ಒಂದು ಮೇಲ್ಗಡೆ ಇಟ್ಕೋಬಾರ್ದಂತೆ, ಕೆಳಗಡೆನೇ ನಾವು ಅಡುಗೆ ಮಾಡೋ ಪಕ್ಕದಲ್ಲಿನೇ ಇಟ್ಕೊಳ್ಬೇಕು. ಸೊ ನನಗೆ ಇಲ್ಲೇ ಪಕ್ಕದಲ್ಲಿ ಗ್ಯಾಸ್ ಇರೋದ್ರಿಂದ ಅದ್ರ ಪಕ್ಕದಲ್ಲೇ ಇಟ್ಕೊಳ್ಬೇಕು ಅಂತ ಹೇಳಿದ್ದಕ್ಕೆ ಇಲ್ಲಿ ಪಕ್ಕದಲ್ಲಿ ನಾನು ಪ್ಲೇಸ್ ಮಾಡಿಕೊಂಡು ಇಲ್ಲೇ ಇಟ್ಕೊಂಡಿದ್ದೆ. ಜಸ್ಟ್ ಅದನ್ನು ಅಥವಾ ಇಲ್ಲೇ ಇಡ್ತಿದ್ದೆ. ಅದಲ್ಲದೆ ಇದು ಲಕ್ಷ್ಮಿಯ ಒಂದು ಪ್ರಿಯವಾದಂಥ ವಸ್ತು ಉಪ್ಪು ಆಗಿರೋದ್ರಿಂದ ಅದಕ್ಕೆ ಒಂದು ಪೂಜನೀಯ ಸ್ಥಾನವನ್ನು ನಾವು ಕೊಡಬೇಕು. ಅದನ್ನು ಹಾಗೇ ನೆಲದಲ್ಲಿ ಇಡಬಾರ್ದು ಅಂತ ಹೇಳಿದರು. ಅದಕ್ಕೆ ಒಂದು ಏನಾದರೂ ಕೆಳಗಡೆ ಪ್ಲಾಟ್ಫಾರ್ಮ್ ಥರ ಏನಾದರೂ ಕೆಳಗಡೆ ಇಟ್ಕೊಂಡು ಅದ್ರ ಮೇಲ್ಗಡೆ ಇದನ್ನು ಇಟ್ಕೊಳ್ಬೇಕು, ಅದು ತುಂಬ ಒಳ್ಳೆಯದು ಮನೆಗೆ ಅಂತ ಹೇಳಿದರು. ಅದಕ್ಕೋಸ್ಕರ ಅದನ್ನು ನಾನಿಲ್ಲಿ ಇದೊಂದು ಎಕ್ಸ್ಟ್ರಾ ನನಗೆ ಮನೆಯಲ್ಲಿ ವುಡನ್ದು
ಇತ್ತು, ಅದನ್ನು ನಾನಿಲ್ಲಿ ಇಟ್ಕೊಂಡಿದ್ದೀನಿ. ಸೊ ಅದ್ರ ಜೊತೆ ನಾನು ಬಾಟಲ್ ಇತ್ತು, ಗ್ಲಾಸಸ್ ಬಾಟಲ್ ಆಯಿಲ್ಗೆ. ನನಗೆ ಅದು ಸ್ವಲ್ಪ ಕ್ಲೀನಾಗಿ ಇರಲಿಲ್ಲ, ಸ್ವಲ್ಪ ಎಣ್ಣೆದು ಗೊತ್ತಲ್ವಾ, ಈ ರೀತಿ ಮೇಲ್ಗಡೆ ಎಲ್ಲ ಜಿಟ್ಟು ಹತ್ಕೊಂಡ್ಬಿಡುತ್ತೆ ಅಲ್ವಾ, ಆ ರೀತಿ ಅದನ್ನು ಕೂಡ ಚೇಂಜ್ ಮಾಡಿಕೊಂಡೆ. ಅದನ್ನು ಚೇಂಜ್ ಮಾಡಿಕೊಂಡು ಇದು ನಿರ್ಮಲ್ ಕೋಕೋನಟ್ ಆಯಿಲ್, ಕೊಬ್ಬರಿ ಎಣ್ಣೆ. ಆ್ಯಕ್ಚುಲಿ ದೇವ್ರ ದೀಪಕ್ಕೆ ಇದೇ ತುಂಬ ಶ್ರೇಷ್ಠ, ಕೊಬ್ಬರಿ ಎಣ್ಣೆ. ಅದು ಮನೆ ದೇವ್ರ ದೀಪಕ್ಕೆ ದಿನ ನಾವು ಪೂಜೆಗೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೊಳ್ಬೇಕು ಅಂತ ಹೇಳಿದರು. ಅದಕ್ಕೋಸ್ಕರ ಅದೊಂದು ಚೇಂಜಸ್ ಮಾಡ್ಕೊಂಡಿದ್ದೆ ನಾನು ಈ ಒಂದು ಸ್ವಲ್ಪ ದಿನಗಳ ಹಿಂದೆ. ಅದು ಕೊಕೊನಟ್ ಆಯಿಲ್ ಖಾಲಿ ಆಯಿತು. ಖಾಲಿ ಆಗಿದ ನಂತರ ಇದೇ ಬಾಟಲಲ್ಲೇ ಇವತ್ತು ಫಿಲ್ ಮಾಡಿ ಇಟ್ಕೊಂಡೆ ನಾನು ಆಯಿಲನ್ನು. ಸೊ ಅದರಿಂದ ಏನಾಗುತ್ತೆ ಅಂತಂದರೆ ಈ ರೀತಿ ನಮಗೆ ಬಾಟಲ್ ಕೂಡ ಯೂಸ್ ಆಗುತ್ತೆ. ಅದನ್ನು ಕೂಡ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿದೆ ಅಂತ ಅಂದ್ಕೊಂಡು ಇವೆರಡನ್ನು ನಾನು ಇಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಇನ್ನು ಭರಣಿಯನ್ನು, ಇದು ಹೇಗಿದ್ದರೂ ನನಗೆ ಪ್ಲಾಟ್ಫಾರ್ಮ್ ಅಂತ ಅನ್ನೋ ಥರನೇ ಇದೆ. ಇದ್ರ ಮೇಲೆ ಒಂದು ಜಸ್ಟ್ ಏನಾದರೂ ಹಾಕ್ಕೊಂಡು ಇವೆರಡು ಪುಟಾಣಿ ಇಟ್ಕೊಳ್ಳೋದಕ್ಕೆ ಬರುತ್ತೆ ಅಂತ ಒಂದಿಷ್ಟು ಚೇಂಜಸ್ನ ಮಾಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಏನಾದರೂ ಪುಟ್ಟದಾಗಿ ಏನಾದರೂ ಚೇಂಜಸ್ ಮಾಡಬೇಕು ಅಂತಂದರೆ ನನಗೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಗೆ ಇದರಲ್ಲಿ ಇದು ಸ್ವಲ್ಪ ಇನ್ಫಾರ್ಮೇಷನ್ ಇತ್ತಲ್ವ, ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾರೆಲ್ಲ ಈ ರೀತಿ ಚೇಂಜಸ್ನ ಮಾಡ್ಕೊಳ್ಳೋದಕ್ಕೆ ಗೊತ್ತಿಲ್ಲದೇನೋ ಇಷ್ಟ ಇದೆ ಅಂತಂದರೆ ಮಾಡ್ಕೊಳ್ಬೋದು. ಹಾಗೆ ಈ ಒಂದು ಇನ್ಫಾರ್ಮೇಷನ್, ಕೆಲವೊಂದು ವಿಷಯಗಳು ನಮಗೆ ಗೊತ್ತಿರಲ್ಲ, ಹಿರಿಯರು ಹೇಳಿರ್ತಾರೆ ಉಪ್ಪಿನ ಪಕ್ಕ ಸಕ್ಕರೆ ಇಡಬೇಡಿ, ಅಥವಾ ಏನಾದರೂ ಅಂಗಡಿಗೆ ತರಲಿಕ್ಕೆ ಹೋದರೆ ಎಣ್ಣೆ ಮತ್ತು ಉಪ್ಪು ಅಥವಾ ಕಾಯಿ ಉಪ್ಪು ಕೆಲವೊಂದಿಷ್ಟು ವಸ್ತುಗಳನ್ನು ಜೊತೆಯಾಗಿ ತರಬಾರ್ದು ಅಂತೆಲ್ಲ ಈಗ ಹೇಳ್ತಾರೆ. ಬಟ್ ನಾವು ಕೇಳೋದಿಲ್ಲ, ನಂಬೋದಿಲ್ಲ ಅದನ್ನು. ಅದರಲ್ಲಿ ಒಂದು ಏನೋ ಇದ್ದೇ ಇರುತ್ತೆ ಅಂತಲೇ ನನಗೆ ಅನ್ನಿಸ್ತು. ಅದೇ ಕಾರಣಕ್ಕೆ ನನಗೆ ಮನೆಯಲ್ಲಿ ನನ್ನ ಅಪ್ಪ ಅಮ್ಮ ಈ ರೀತಿ ಹೇಳಿರೋದು ಕೇಳ್ತಾ ಇದ್ದೆ. ಅದಕ್ಕೋಸ್ಕರ ಇದು ಕೂಡ ಯಾರು ಹೇಳಿದ್ದಾರೆ ಅಂತ ಅಂದರೂ ಕೂಡ ಅದರಲ್ಲೂ ಹಿಂದೆ ಏನೋ ಆದರೂ ರೀಸನ್ ಇದ್ದಿರ್ಬೋದು ಅನ್ನೋ ಕಾರಣಕ್ಕೆ ಇದೆಲ್ಲ ಚೇಂಜಸ್ ಮಾಡಿಕೊಂಡೆ. ಸೊ ನಿಮಗೆ ಯಾರಿಗೆಲ್ಲ ಈ ಒಂದು ಮಾಹಿತಿ ಗೊತ್ತಿರಲಿಲ್ಲ, ಯೂಸ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ, ಅದಕ್ಕೋಸ್ಕರ ಶೇರ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇಲ್ಲದೆ ಇರೋರು ಸ್ಕಿಪ್ ಮಾಡ್ಬೋದು, ಇಂಟ್ರೆಸ್ಟ್ ಇರೋರು ಅಥವಾ ನಂತರ ನೀವು ಕೂಡ ನಂಬೋರಾಗಿದ್ದರೆ ಕೇಳ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ಕೆಲವೊಂದಿಷ್ಟು ಏನಿದೆ, ನಾವು ಬದಲಾವಣೆಗಳನ್ನು ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಅದರಿಂದ ಒಂದು ಮನಸ್ಸಿಗೊಂದು ನೆಮ್ಮದಿ ಸಿಗುತ್ತೆ. ಇದನ್ನೆಲ್ಲ ಚೇಂಜಸ್ ಮಾಡಿರೋದ್ರಿಂದ ಖುಷಿ ಕೊಡುತ್ತೆ. ಹಾಗೆ ಮನುಷ್ಯನಿಗೆ ಸ್ವಲ್ಪ ದಿನೇ ಒಂದೇ ಥರ ನೋಡೋದ್ರ ಬದಲಾಗಿ ಇನ್ನೂ ಚೇಂಜಸ್ನ ನೋಡಿದಾಗೆಲ್ಲ ಏನಾಗುತ್ತೆ, ಸ್ವಲ್ಪ ಅದು ಒಂಥರ ನಮಗೆ ನಮ್ಮ ಜೀವನದಲ್ಲಿ ಏನೋ ಒಂದು ಹೊಸತನ ಅನ್ನೋದು ಏನಾಗುತ್ತಲ್ವ, ಬದಲಾವಣೆಗಳನ್ನು ತಂದ ಹಾಗೆಲ್ಲ ಹೊಸತನ ಅನ್ನೋದು ಇನ್ನಷ್ಟು ನಮಗೆ ಹುರುಪನ್ನು ತಂದುಕೊಡುತ್ತೆ, ಜೀವನದಲ್ಲಿ ಉತ್ಸಾಹವನ್ನು ತಂದುಕೊಡುತ್ತೆ ಅಂತ ನನ್ನ ಒಂದು ಅಭಿಪ್ರಾಯ. ಅದಕ್ಕೋಸ್ಕರ ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈಗ 2024 ಮುಗೀತು, 25 ಸ್ಟಾರ್ಟ್ ಆಗಿದೆ. ಎಲ್ಲ ಹೊಸದಾಗಿ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ಅದೊಂದು ನಮಗೆ ಇನ್ನೂ ಒಂದು ರೀತಿಯಲ್ಲಿ ಸಕ್ಸಸ್ನ ತಂದು ಕೊಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಕೆಲವೊಂದಿಷ್ಟು ಚೇಂಜಸ್ನ ಮಾಡೋಣ ಅಂತ ತುಂಬ ಮೆಂಟಲಿ ಸೆಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನಾನು. ಈ 2024 ಏನು ಕಂಪ್ಲೀಟಾಗಿ ಮುಗೀತು ಅದೇ ಬೇರೆ ಆಗಿರಲಿ, ಈಗ ನೆಕ್ಸ್ಟ್ ಬರೋ ದಿನಗಳೇ ಬೇರೆ ಆಗಿರಲಿ, ನನ್ನ ಒಂದು ದಿನಗಳನ್ನು ಬೇರೆ ರೀತಿ ಬದಲಾವಣೆ ಮಾಡ್ಕೊಳ್ಬೇಕು ಅಂತ. ಸೊ ನೀವು ಕೂಡ ಯಾರೆಲ್ಲ ಈ ರೀತಿ ಯೋಚನೆ ಮಾಡೋರಿದ್ದೀರಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಪ್ರತಿಯೊಂದು ವಿಷಯದಲ್ಲೂ ಕೂಡ ನನ್ನ ಒಂದು ಮದರ್ಹುಡ್ ಏನಿದೆ ಅದರಲ್ಲೂ ಕೂಡ ಬದಲಾವಣೆ ತೊಗೊಳ್ಬೇಕು. ಇವನ್ ನನ್ನ ಸೆಲ್ಫ್ ಕೇರ್ ಏನೇ ಇದೆ ಅದರಲ್ಲೂ ಕೂಡ ಬದಲಾವಣೆ, ನನ್ನ ಒಂದು ಸೆಲ್ಫ್ ರೆಸ್ಪೆಕ್ಟ್ ಅಂತ ಬಂದಾಗ, ಆತ್ಮಗೌರವ ಅಂತ ಬಂದಾಗ ಅದರಲ್ಲೂ ಕೂಡ ಬದಲಾವಣೆ ಆಗಿರ್ಬೋದು, ನನ್ನ ಫ್ಯಾಮಿಲಿನಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಆಗಿರ್ಬೋದು, ಈ ರೀತಿ ಮಾಡೋಣ ಅಂತ ಅಂದ್ಕೊಂಡು ಒಂದು ಇಟ್ಕೊಂಡಿದ್ದೀನಿ ಮೈಂಡಲ್ಲಿ. ಸೊ ನೀವು ಕೂಡ ಯಾರೆಲ್ಲ ಈ ರೀತಿ ಯೋಚನೆ ಮಾಡೋರಿದ್ದೀರಿ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನೀವು ಕೂಡ ಯಾರಾದರೂ ಫಾಲೋ ಮಾಡೋರಾಗಿದ್ದರೆ ನೀವು ಇವತ್ತೇ ಡಿಸೈಡ್ ಮಾಡಿಕೊಂಡು ನೀವು ಕೂಡ ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆಯನ್ನು ಮಾಡ್ಕೊಳ್ಳೋದ್ರಿಂದ ಅದರಿಂದ ಒಂದು ಒಳಿತನ್ನು ನೀವು ಕೂಡ ನಿಮ್ಮ ಲೈಫಲ್ಲಿ ಕಾಣ್ಬೋದು ಅಂತ ನನ್ನ ಒಂದು ಜಸ್ಟ್ ಕಿವಿ ಮಾತು ನಿಮಗೆ ಅಷ್ಟೇ. ಫಾಲೋ ಮಾಡಬೇಕು ಅಂತ ನಾನೇನು ಹೇಳೋದಿಲ್ಲ, ಜಸ್ಟ್ ಕಿವಿ ಮಾತು. ಕೆಲವೊಬ್ಬರು ಇರ್ತಾರೆ ಅಂದ್ಕೊಳ್ತಾ ಇರ್ತೀವಿ, ಫಾಲೋ ಮಾಡಲಿಕ್ಕೆ ಆಗ್ತಾ ಇರಲ್ಲ. ಅದನ್ನು ಫಾಲೋ ಮಾಡಬೇಕು ಅಂತ ಅಂದ್ಕೊಂಡಾಗ ಇಮ್ಮಿಡಿಯೇಟ್ಲಿ ಚೇಂಜಸ್ನ ನಾವು ಮಾಡ್ಕೊಂಡ್ಬಿಡ್ಬೇಕು ಅಂತ ನನ್ನ ಒಂದು ಅಭಿಪ್ರಾಯ. ರಾಗಿ ಮುದ್ದೆ ಮಾಡಿರೋದ್ರಲ್ಲಿ
ಇನ್ನೂ 2 ಉಳಿದಿದೆ. ಇದು ಪುಟ್ಟ ರಾಗಿ ಮುದ್ದೆ ನಮ್ಮ ಸಮನ್ವಿಗೆ ಅಂತ ಮಾಡಿದ್ದೆ. ಅದರಲ್ಲೂ ಕೂಡ ಅವಳು ಅರ್ಧ ತಿಂದಿದ್ದಾಳೆ, ಅರ್ಧ ಬಿಟ್ಟಿದ್ದಾಳೆ. ಪಾಪ ಹುಷಾರಿಲ್ಲದೆ ಏನೂ ತಿಂದಿರಲಿಲ್ಲ. ಆಮೇಲೆ ಇಷ್ಟಪಟ್ಕೊಂಡು ತಿಂದಳು. ಸ್ವಲ್ಪ ರಾಗಿ ಮುದ್ದೆ ಇಷ್ಟ ಅವಳಿಗೆ. ಸೊ ಇವಾಗ ಈ ಕಡೆ ಒಗ್ಗರಣೆ ಹಾಕಿಟ್ಟಿದ್ದೀನಿ. ಆಮೇಲೆ ಬಿಸಿದಾಗಿಯೇ ಸ್ವಲ್ಪ ಮಿಕ್ಸ್ ಮಾಡಿ ಕೊಡೋಣ ಅಂತ ಯಜಮಾನ್ರಿಗೆ ಅವ್ರಿಗೆ. ಇನ್ನೂ ಸಜ್ಜಿ ರೊಟ್ಟೆ ಉಳಿದಿದೆ, ಬೇಳೆ ಸಾಂಬಾರು. ಇದನ್ನು ಒಂದು ಸ್ವಲ್ಪ ಬೇರೆ ಎತ್ತಿಟ್ಕೊಂಡು ಕ್ಲೀನ್ ಮಾಡಲಿಕ್ಕೆ, ಇವಾಗ ಮಧ್ಯಾಹ್ನಕ್ಕೆ ಕೆಲಸಕ್ಕೆ ಬರ್ತಾರೆ ಆವಾಗ ಕ್ಲೀನ್ ಮಾಡೋಕ್ಕೆ ಕೊಡಬೇಕು. ಆ್ಯಂಡ್ ಅನ್ನ ಕೂಡ ರೆಡಿ ಇದೆ. ಇವಾಗ ಒಂದು ಸ್ವಲ್ಪ ಸಜ್ಜಿ ರೊಟ್ಟಿ ಇದೆ. ಸಜ್ಜಿ ರೊಟ್ಟೆಗೆ ಏನಾದರೂ ಪಲ್ಯ ಮಾಡ್ಕೊಳ್ಳೋಣ, ಒಂದು ಜಸ್ಟ್ ಸೈಡ್ ಡಿಶ್ಗೆ. ರೊಟ್ಟಿ ಜೊತೆ ಪಲ್ಯ ಇದ್ಬಿಟ್ರೆ ಅದೊಂದು ಆಗಿಬಿಡುತ್ತೆ. ಬರೀ ರಾಗಿ ಮುದ್ದೆ ತಿನ್ನೋದಿಲ್ಲ, ಬರೀ ರೊಟ್ಟಿನೂ ಅಷ್ಟು ಇದಾಗೋದಿಲ್ಲ. ಅದಕ್ಕೆ ಅದರಲ್ಲೂ ಕೂಡ ಖಡಕ್ ರೊಟ್ಟಿ ಆಗಿರೋದ್ರಿಂದ ಅಷ್ಟು ಚೆನ್ನಾಗಿರಲ್ಲ ಜಾಸ್ತಿ ತಿನ್ನಲಿಕ್ಕೆ. ಕೇವಲ ಒಂದು ಅಷ್ಟೇ ತಿನ್ಬೋದು. ಅದಕ್ಕೋಸ್ಕರ ಒಂದು ರೊಟ್ಟಿ ಜೊತೆಗೆ ಒಂದು ಮುದ್ದೆ ತಿಂದರೆ ಹೆಲ್ತ್ಗೆ ಒಳ್ಳೆಯದು. ಜಾಸ್ತಿ ಆದರೆ ಅಷ್ಟು ಇಷ್ಟನೂ ಆಗೋದಿಲ್ಲ, ಹೊಟ್ಟೆನೂ ತುಂಬಿಸೋದಿಲ್ಲ ಅದು. ಬರೀ ಒಂದನ್ನೇ ತಿನ್ನೋದಕ್ಕೆ. ಅದಕ್ಕೆ ಸ್ವಲ್ಪ ಪಲ್ಯ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೌತೆಕಾಯಿ ಮತ್ತು ಕುಂಬಳಕಾಯಿ ಇದೆ. ಕುಂಬಳಕಾಯಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ. ಅದಕ್ಕೋಸ್ಕರ ಸೌತೆಕಾಯಿ ಸ್ವಲ್ಪ ಬೇಗ ಮಾಡ್ಕೊಂಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಒಂದಿಷ್ಟು ಡ್ರೆಸ್ಗಳನ್ನೆಲ್ಲ ತಮ್ಮ ಬೆಂಗಳೂರಿಗೆ ಹೋಗಿದ್ದ. ಅಲ್ಲಿಂದ ಬರುವಾಗ ನನಗೆ ಮತ್ತು ಅಕ್ಕನಿಗೆ ಇಬ್ಬರಿಗೂ ಕೂಡ ಡ್ರೆಸ್ ತೊಗೊಂಡು ಬಂದಿದ್ದ. ಅದನ್ನು ಅಮ್ಮ ಕೊಟ್ಟು ಕಳಿಸಿದ್ರು. ಅವರೇ ತಂದು ಕೊಟ್ಟರು ಮನೆಗೆ. ಸೊ ಅವರೆಲ್ಲ ಹೇಗಿದೆ ಏನಿದೆ ಅಂತ ತೆಗೆದೇ ನೋಡೋಕ್ಕಾಗಿರಲಿಲ್ಲ. ಹಾಗೆ ಈಗ ಸ್ವಲ್ಪ ಫ್ರೀ ಇದ್ದೆ ಅಂತ ಹೇಳ್ಬಿಟ್ಟು ತೆಗೆದು ನೋಡ್ತಾ ಇದ್ದೆ. ಹಾಗೆ ಇಬ್ರಿಗೂ ಸ್ವಲ್ಪ ಆಲ್ಮೋಸ್ಟ್ ಇಬ್ರಿಗೂ 2 ಸೆಟ್ ತಂದಿದ್ದಾನೆ. ಒಂದು ಸೆಟ್ಟು ಕುರ್ತಾ ತಂದಿದ್ದಾನೆ, ಒಂದು ಸೆಟ್ಟು ಫುಲ್ಲು ಡ್ರೆಸ್ ತಂದಿದ್ದಾನೆ. ಸೊ ಅವನಿಗೆ ಈ ಥರ ಡೀಸೆಂಟ್ ಕಲರು ಅದೆಲ್ಲ ಸ್ವಲ್ಪ ಇಷ್ಟ ಆಗುತ್ತೆ. ಅಫಿಷಿಯಲ್ ಆಗಿ ಇರಬೇಕು ಅನ್ನೋನವನು. ಸೊ ಹಾಗಾಗಿ ತನಗೆ ಇಷ್ಟ ಆಗಿರೋ ಥರ ತನಗೆ ಏನು ಗೊತ್ತಾಗುತ್ತೆ ಆ ಥರ ತಂದಿದ್ದಾನೆ. ಸೊ ಫಸ್ಟ್ ಟೈಮ್ ಅಂತ ಅನಿಸುತ್ತೆ ಅವನು ಈ ಥರ ನಮಗೋಸ್ಕರ ಸೆಲೆಕ್ಟ್ ಮಾಡಿ ತಂದಿರೋದು. ಖುಷಿ ಅನ್ನಿಸ್ತು ಅವನು ತಂದಿರೋದ್ರಲ್ಲಿ. ಸೊ ಇವನ್ನೆಲ್ಲ ಒಂದು ಸರಿ ವಾಶ್ ಮಾಡಿ ಇಟ್ಕೊಂಬಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾವುದೇ ಆಯಿತು ಹೊಸದಾಗಿ ತಂದಿದ್ದ ನಂತರ ಅದನ್ನು ಒಂದು ಸಾರಿ, ಅದರಲ್ಲೂ ಬಟ್ಟೆ ವಿಚಾರದಲ್ಲಿ ವಾಶ್ ಮಾಡಿ ಹಾಕ್ಕೊಳ್ಳೋದು ತುಂಬಾ ಒಳ್ಳೆಯದು. ತುಂಬ ಎನರ್ಜೀಸ್ ಅಂತ ಇರುತ್ತೆ ಅಂತ ಹೇಳ್ತಾರೆ. ಆ ಎನರ್ಜಿ ಏನಿದೆ ಅಲ್ವಾ, ಅದರಲ್ಲಿ ಸಿಂಕ್ ಆಗಿರೋದ್ರಿಂದ ಅದನ್ನು ವಾಶ್ ಮಾಡಿದರೆ ಸ್ವಲ್ಪ ಅದೇನೋ ಚೇಂಜಸ್ನ ಕಾಣಿಸುತ್ತೆ. ಅದಕ್ಕೋಸ್ಕರ ವಾಶ್ ಮಾಡಿನೇ ಹಾಕ್ಕೊಳ್ಬೇಕು ಅಂತ ಹಿರಿಯರೆಲ್ಲ ನಮಗೆ ಹಿಂದಿನ ದಿನಗಳಲ್ಲಿ ಇವೆಲ್ಲ ಹೇಳಿರ್ತಾರೆ. ಬಟ್ ನಾವು ಅದನ್ನು ಕೇರೇ ಮಾಡೋದಿಲ್ಲ. ತಂದ ಕೂಡಲೇ ಯಾವಾಗ ಹಾಕ್ಕೊಳ್ತೀವಪ್ಪ ಅಂತ ಹಾಕ್ಕೊಂಡ್ಬಿಡ್ತಿದ್ವಿ. ಸೊ ಇವಾಗ ಮತ್ತೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಒಂದು ರಿಸಲ್ಟ್ ಬಂದಾಗ ಅದು ಮನಸ್ಸಿಗೆ ನಿಜ ಅಂತ ಅನಿಸುತ್ತೆ. ಹಾಗಾಗಿ ನಾನು ಕೂಡ ಇವಾಗ ಅದನ್ನು ತಿಳ್ಕೊಂಡು ಇವಾಗ ಯಾವಾಗಲೂ ಕೂಡ ಫಸ್ಟು ಡ್ರೆಸ್ ತಂದ ಕೂಡಲೇ, ಯಾವಾಗ ಕೊರೋನಾ ಟೈಮ್ ಬಂತು ಆ ಟೈಮಿಂದ ಎಲ್ಲದು ಏನೇ ಮನೆಗೆ ತಂದರೂ ಕೂಡ ವಾಶ್ ಮಾಡೋದು ಅದೊಂಥರ ರೂಢಿ ಆಗೋಗಿತ್ತಲ್ಲ. ಅದಾಗಿದ್ದ ನಂತರ ಇದ್ರ ಜೊತೆಗೇ ಈ ಥರ ಒಂದು ಸ್ವಲ್ಪ ನಂಬೋದಕ್ಕೆ ಶುರು ಮಾಡಿದೆ. ಯಾವುದೇ ಆಯಿತು ಏನೇ ಮನೆಗೆ ತಂದ ಕೂಡಲೇ ಅದನ್ನು ಒಂದು ಸರಿ ವಾಶ್ ಮಾಡ್ಕೊಳ್ಬೇಕು. ಅದನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಒಳ್ಳೆಯದು ಅಂತ ಅಂದ್ಕೊಂಡು, ಸೊ ಹಾಗಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಹೇಳಿ ಎತ್ತಿಟ್ಕೊಳ್ತಾ ಇದ್ದೆ. ನೋಡಿ ಈ ರೀತಿ ಡ್ರೆಸ್ ತಂದಿದ್ದಾನೆ ಅವನು. 2 ಸೆಟ್ ತಂದಿದ್ದಾನೆ ಈ ರೀತಿ. ಇದಕ್ಕೆ ಈ ಥರ ಬ್ಲೂ ಕಲರ್ ಆಫಿಷಿಯಲ್ ಆಗಿ ಒಂಥರ ಡೀಸೆಂಟ್ ಲುಕ್ ಕೊಡುತ್ತೆ ಅಂತ ಅವನು ನನ್ನ ಮನೆಯವರು ಇಬ್ಬರು ಇಷ್ಟಪಡೋದು ಆ ಕಲರ್ ಸ್ವಲ್ಪ ಯಾವಾಗಲೂ ಕೂಡ. ಸೊ ಅದಕ್ಕೆ ಬಾಟಮು ಮತ್ತು ವೇಲು ಎಲ್ಲದೂ ಇದೆ. ಆ್ಯಂಡ್ ಇನ್ನೂ ಒಂದು ವೈಟ್ ಕಲರ್ ಕೂಡ, ಆಲ್ರೆಡಿ ಆ ಥರ ವೈಟ್ ಕಲರ್ ಸೇಮ್ ನನ್ನ ಹತ್ರ ಇತ್ತು. ಅದು ಅಕ್ಕನಿಗೆ ಬೇಕು ಅಂದರೆ ಅವಳಿಗೆ ಕೊಟ್ಬಿಡ್ತೀನಿ. ಸೊ ಇಬ್ರಿಗೂ ತಂದಿದ್ದಾನೆ. ಅದರಲ್ಲಿ ನನಗೆ ಬೇಕಾದರೆ ನಾನು ತೊಗೊಳ್ಬೋದು, ಅವಳಿಗೆ ಬೇಕಾದರೆ ಅಕ್ಕಗೆ ಬೇಕಾದರೆ ಅಕ್ಕ ತೊಗೊಳ್ಬೋದು ಅಂತ ಹೇಳ್ಬಿಟ್ಟು. ಇನ್ನೂ ಒಂದು ಕುರ್ತಿ ತಂದಿದ್ದಾರೆ, ಅದು ಇಬ್ರಿಗೂ ಸೇಮ್, ಆಲ್ಮೋಸ್ಟ್ 2 ಸೇಮ್ ತಂದಿದ್ದಾನೆ. ಸೊ ಅದರಲ್ಲಿ ಇಬ್ಬರು ಕೂಡ ತೊಗೊಳ್ಬೋದು ಅಂತ ಹೇಳ್ಬಿಟ್ಟು. ಸೊ ಈಗ ವಾಶ್ ಮಾಡಿ ಇಟ್ಕೊಂಡು ಅದಾಗಿದ್ದ ನಂತರ ಯಾವುದೇ ಆಯಿತು, ಈವನ್ ಗೋಲ್ಡ್ ತೊಗೊಂಡು ಬಂದರೂ ಕೂಡ ಅಷ್ಟೇ ತಂದ ಕೂಡಲೇ ಅದನ್ನು ವಾಶ್ ಮಾಡಿ ಹಾಕ್ಕೊಳ್ಬೇಕು ಅಂತ ಹೇಳ್ತಾರೆ. ಹಾಗೆ ವಾಶ್ ಮಾಡೋದು ಅಂತಂದರೆ ಅದನ್ನು ಕ್ಲೀನ್ಸ್ ಮಾಡೋದು ಅಂತ ಹೇಳ್ತೀವಿ ನಾವು. ಸೊ ಆ ರೀತಿ ಕ್ಲೀನ್ ಮಾಡ್ಕೊಳ್ಳೋದು, ಒಂದು ಸ್ವಲ್ಪ ಅರಿಶಿನ ನೀರಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ ಗೋಲ್ಡನ್ನು. ಹಾಗೆ ನಮ್ಮ ಬಟ್ಟೆಗಳನ್ನು ಕೂಡ ಬೇರೆ ಯಾರಿಗಾದರೂ ನಾವು ಕೊಡಬೇಕು ಅಂದರೂ ಕೂಡ ವಾಶ್ ಮಾಡಿ ಕೊಡಬೇಕು ಅಂತ ಹೇಳ್ತಾರೆ. ಸೊ ಇವೆಲ್ಲ ವಿಚಾರಗಳನ್ನು ಸ್ವಲ್ಪ ನಾವು ಅಳವಡಿಸ್ಕೊಳ್ಬೇಕು, ಒಳ್ಳೆಯದು ಅದೇ ನಮಗೆ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ಕ್ಲಾಸ್ ಮುಗೀತು.
ಕ್ಲಾಸ್ ಮುಗಿಸ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂತಿದ್ದೀನಿ. ಫುಲ್ಲು ಬಿಡ್ದಂಗೆ ಕ್ಲಾಸಸ್ನ ಎಂಗೇಜ್ ಮಾಡೋದಾಯಿತು. ಸ್ವಲ್ಪ ಮಕ್ಕಳು ಕೂಡ ಸ್ಟ್ರೆಂತ್ ಜಾಸ್ತಿ ಇರೋದ್ರಿಂದ ಮಾಡಲೇಬೇಕಾಗಿದೆ ಅಂತಲೇ ಹೇಳ್ಬೋದು. ಸೊ ಮಾಡಿಲ್ಲ ಅಂದರೆ ನಡೆಯಲ್ಲ. ಹಾಗಾಗಿ ಫುಲ್ಲು ಸ್ವಲ್ಪ ಇಷ್ಟೊತ್ತಿನಲ್ಲಿ ಮಕ್ಕಳ ಜೊತೆಗೆ ಸ್ವಲ್ಪನೂ ರಿಲ್ಯಾಕ್ಸ್ ಮಾಡಲಿಕ್ಕೆ ಆಗದೇ ಕಂಟಿನ್ಯೂಸ್ ಆಗಿ ಕ್ಲಾಸ್ ಮಾಡೋದ್ರಿಂದ ಫುಲ್ಲು ಟಯರ್ಡ್ನೆಸ್ ಫೀಲ್ ಆಗುತ್ತೆ ನನಗೆ. ಸೊ ಬಂದು ಕೂತಿದ್ದೀನಿ. ಯಾವಾಗಲೂ ಇವಾಗ ಇತ್ತೀಚೆಗೆ ನಾನು ಸ್ವಲ್ಪ ಹೆಲ್ತ್ ಕಾನ್ಸಿಯಸ್ ಆಗಿ ನನ್ನ ಬಗ್ಗೆ ಸೆಲ್ಫ್ ಕೇರ್ ತೊಗೊಳ್ತಾ ಇರೋದ್ರಿಂದ ಇವನ್ ಡ್ರಿಂಕಿಂಗ್ ವಾಟರ್ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇತ್ತೀಚೆಗೆ ನಾನಷ್ಟೇ ಅಲ್ಲ, ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಈ ಒಂದು ನೀರು ಕುಡಿಯೋ ವಿಷಯದಿಂದ ಕೂಡ ಊಟ ಮಾಡೋ ವಿಷಯದಲ್ಲಿ ಎಲ್ಲದರಲ್ಲೂ ಕೂಡ ತುಂಬ ಸ್ವಲ್ಪ ಜಾಗೃತರಾಗಿದ್ದೀವಿ ಅಂತ ಹೇಳ್ಬೋದು. ಯಾವಾಗಲೂ ನೀರು ಕುಡಿಬೇಕು ಅಂತಂದರೆ ಆರಾಮಾಗಿ ಕೂತ್ಕೊಂಡು ಸ್ವಲ್ಪ ಒಂದೊಂದೇ ಗುಟುಕು ಅಂತ ಏನು ಹೇಳ್ತೀವಿ, ಸಿಪ್ ಬೈ ಸಿಪ್ಪು ಸ್ವಲ್ಪ ಸ್ವಲ್ಪನೇ ಕುಡಿಯೋದ್ರಲ್ಲಿ ಅಷ್ಟು ಕೇರ್ಫುಲ್ಲಾಗಿ ಕೂತ್ಕೊಂಡು ಕುಡೀರಿ ಅಂತ ಹೇಳ್ತಾರೆ. ಪಾಪ ಮೊನ್ನೆ ಸಣ್ಣ ಬಾಲಕಿ ಯಾವುದೋ ಊರಲ್ಲಿ ಅದು ಒಂದು ಹುಡುಗಿ, ಸ್ಕೂಲ್ ಹುಡುಗಿ, 3rd ಸ್ಟ್ಯಾಂಡರ್ಡ್, ಜಸ್ಟ್ ಏಜ್ ಬಂದುಬಿಟ್ಟು 8 ಅಂತೆ. ಸೊ ಆ ಮಗುವಿಗೆ ಏನಾಗಿದೆ, ಹಾರ್ಟ್ ಪ್ರಾಬ್ಲಮ್ ಆಗಿದೆ. ಆ ರೀತಿ ಹಾರ್ಟ್ ಪ್ರಾಬ್ಲಮ್ ಬರೋದಕ್ಕೆ ರೀಸನ್ ಕೆಲವೊಂದಿಷ್ಟು ಕೊಡುವಾಗ ನಾವು ನಿಂತ್ಕೊಂಡು ನೀರು ಕುಡಿಯೋದು ಕೂಡ ತುಂಬಾ ಇಂಪಾರ್ಟೆಂಟು, ತುಂಬಾ ತಪ್ಪು ಅಂತ ಹೇಳಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಸೊ ಹಾಗಾಗಿ ಇದೊಂದು ಚೇಂಜಸ್ನ ನಾವು ಹೆಲ್ತ್ ವೈಸು ತುಂಬ ಕೇರ್ ತೊಗೊಳ್ಬೇಕು. ಆರೋಗ್ಯವೇ ಭಾಗ್ಯ ಅನ್ನೋದು ತುಂಬ ದಿನೇ ನೋಡ್ತಾ ಇದ್ದರೆ ಸ್ವಲ್ಪ ಎಲ್ಲ ವಿಷಯದಲ್ಲೂ ಕೂಡ ತುಂಬ ಕೇರ್ಫುಲ್ ಆಗಿರಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಸೊ ಹಾಗಾಗಿ ನಾನು ತುಂಬಾ ಸಾಕಾಯಿತು, ತುಂಬಾ ನೀರು ಕುಡಿಬೇಕು ಅನ್ನಿಸ್ತಾ ಇತ್ತು. ಬಟ್ ಬಂದ ಕೂಡಲೇ ಒಂದು ಆ ಟಯರ್ಡ್ನೆಸ್ಸಲ್ಲಿ ಬಂದು ನೀರು ಕುಡಿಯೋದು ಅಷ್ಟು ಸರಿಯಿಲ್ಲ ಅಂದ್ಕೊಂಡು ಜಸ್ಟ್ ರಿಲ್ಯಾಕ್ಸ್ ಮಾಡಿಕೊಂಡು ಆರಾಮಾಗಿ ಕೂತ್ಕೊಂಡು ನೀರನ್ನು ಕುಡಿಬೇಕು ಅಂತ ಅಂದ್ಕೊಂಡೆ. ಹಾಗೆ ಲಾಗ್ ಕೂಡ ಇವತ್ತು ಎಡಿಟ್ ಮಾಡೋದಿತ್ತು. ಇವಾಗೇ ನಾನು ಇಷ್ಟೊತ್ತಿನಲ್ಲಿ ಎಡಿಟ್ ಮಾಡ್ಕೊಂಡ್ಬಿಡ್ತೀನಿ. ಇವತ್ತಿನ ಡೇ ಏನಿರುತ್ತೆ ಅದೆಲ್ಲದು ಕೂಡ ಅದಾಗಿದ್ದ ನಂತರ ನಾಳೆ ಬೆಳಿಗ್ಗೆ ನಿಮಗೆ ವಿಡಿಯೋಸ್ನ ಅಪ್ಲೋಡ್ ಮಾಡಿಬಿಡ್ತೀನಿ. ಅದಕ್ಕೋಸ್ಕರ ಹಾಗೆ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇವತ್ತಿನ ಡೇನ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿಕೊಂಡೆ. ಸೊ ಅದ್ರ ಜೊತೆಗೆ ಇದೊಂದು ಇನ್ಫಾರ್ಮೇಷನ್ ನಿಮಗೆ ಕೊಟ್ಬಿಡೋಣ. ಯಾರಾದರೂ ನೀರು ಕುಡಿಯೋರು ಫಸ್ಟು ಆರಾಮಾಗಿ ಕೂತ್ಕೊಂಡು, ನಿಮ್ದು ಎಷ್ಟೇ ಬ್ಯುಸಿ ಸ್ಕೆಡ್ಯೂಲ್ ಇದ್ದರೂ ಕೂಡ ಸ್ವಲ್ಪ ನಿಮ್ಮ ಹೆಲ್ತ್ ಬಗ್ಗೆ, ಹೆಲ್ತ್ ಇದ್ರೇ ಎಲ್ಲದು ಕೂಡ, ನಾವು ಎಷ್ಟೇ ಬ್ಯುಸಿ ಆಗಿರ್ತೀವಿ ಏನೇ ಇರ್ತೀವಿ ಅಂದರೂ ಕೂಡ ನಮ್ಮ ಬ್ಯುಸಿ ಸ್ಕೆಡ್ಯೂಲ್ ಮಧ್ಯೆ ನಮ್ಮ ಹೆಲ್ತ್ ಬಗ್ಗೆ, ನಮ್ಮ ಸೆಲ್ಫ್ ಕೇರ್ ಬಗ್ಗೆ ತುಂಬ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಬೇಕಾಗಿರೋದು ಮೊದಲು ನಾವು ಮಾಡಬೇಕಾಗಿರೋ ಕೆಲಸ. ಸೊ ಅದಕ್ಕೋಸ್ಕರ ನಾನು ಮಾತ್ರ ಇವಾಗ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಸೆಲ್ಫ್ ಕೇರ್ ಬಗ್ಗೆ. ಸೊ ಅದನ್ನೇ ನಾನು ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಜಸ್ಟ್ ಒಂದು ಕಿವಿ ಮಾತು ಥರ ಎಲ್ಲದು ಹೇಳ್ತಾ ಇದ್ದೀನಿ ನಿಮಗೆ. ನೀವು ಕೂಡ ನಿಮ್ಮ ಬಗ್ಗೆ ನೀವೇ ಕಾಳಜಿ ವಹಿಸ್ಕೊಳ್ರಿ. ನಮಗೆ ಏನಾದರೂ ಆಯಿತು ಅಂತಂದರೆ ಯಾರು ಬಂದು ಕೂಡ ನಮ್ಮ ನೋವು ತೊಗೊಳೋದಕ್ಕೂ ಆಗೋದಿಲ್ಲ, ಅವರು ನಮ್ಮನ್ನೇ ಸ್ವಲ್ಪ ಕೇರ್ ಮಾಡ್ಬೋದು ಅಷ್ಟೇ. ಬಟ್ ಹಾಗಂತ ಏನೇ ಆದರೂ ಕೂಡ ಅದನ್ನು ಅವರು ತೊಗೊಳೋದಕ್ಕಾಗೋದಿಲ್ಲ. ನಮ್ಮ ಜೀವಕ್ಕೆ, ನಮ್ಮ ದೇಹಕ್ಕೆ ನಾವೇ ಹೊಣೆಗಾರರಾಗ್ತೀವಿ. ಹಾಗಾಗಿ ಒಂದು ಯಾವುದೇ ಒಂದು ನೋವಾಗಿರ್ಬೋದು, ಯಾವುದೇ ಒಂದು ಏನಾದರೂ ಆಗಲಿ, ಅದು ಪ್ರಾಬ್ಲಮ್ಮು ನಮಗೆ ಬಂದ ನಂತರ ನಾವು ಅದಕ್ಕೆ ಸೊಲ್ಯೂಷನ್ ಕೊಟ್ಕೊಳ್ಳೋದ್ರ ಬದಲಾಗಿ ಇವಾಗಲಿದ್ದೇನೆ ಬರದೇ ಇರೋ ರೀತಿಯಲ್ಲಿ ಪ್ರಿಕಾಷನ್ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಸೊ ಆ ಒಂದು ಮೆಂಟಲಿ ನಾನು ಸೆಟ್ ಮಾಡ್ಕೊಂಡಿದ್ದೀನಿ, ಆ ಒಂದು ಇಂಟೆನ್ಷನ್ನ ಇಟ್ಕೊಂಡ್ಬಿಟ್ಟು. ಸೊ ಹಾಗಾಗಿ ನೀವು ಕೂಡ ಇದನ್ನು ಇವತ್ತೇ ಡಿಸೈಡ್ ಮಾಡಿಕೊಂಡು, ಯಾರಿಗೆಲ್ಲ ಈ ರೀತಿ ಒಪಿನಿಯನ್ ಇದೆನೋ, ನಾವು ಕೂಡ ನಮ್ಮ ಬಗ್ಗೆ ಕಾಳಜಿ ವಹಿಸ್ಕೋಬೇಕು ಅನ್ನೋರು, ನೀವು ಕೂಡ ಇದನ್ನು ಫಾಲೋ ಅಪ್ ಮಾಡೋದನ್ನು ಮಾತ್ರ ಮರಿಬೇಡಿ. ಜಸ್ಟ್ ಅಂದ್ಕೊಳ್ಳೋದಷ್ಟೇ ಅಲ್ಲದೆ ಅದನ್ನು ನಾವು ರೂಢಿಸ್ಕೊಳ್ಳೋದೇನಿದೆ ಅಲ್ಲ, ಅದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಅದನ್ನು ಈಗಲಿದ್ದಾನೆ ಜಾರಿಗೆ ತೊಗೊಂಡು ಬನ್ನಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇನ್ನೂ ಯಾರನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ, ಇಷ್ಟ ಆದರೆ ಲೈಕ್ ಮಾಡೋದು ಮರಿಬೇಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.